ನಮಸ್ಕಾರ ಸಮಸ್ತ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನ್ ಗವಿ ತಗೊಂಡಿ ಸಾವುಕಾರ ಕರೆದಿದ್ದರೆ ಹೊಂಟಿದ್ದೆ. ನೀ ಹೌದನವ ಅಲ್ಲೇ ನಿಮ್ಮಪ್ಪ ನೋಡ್ಕೊಂಡು ಹೊಂಟಿ ಮತ್ತೆ ಇಲ್ಲ ಹಂಗೆ ಮತ್ತೆ ಎದಕ್ಕೊಂಡಿ ಸರಿ ನಾವು ಹೋಗಿ ಬಂದೆ. ಹಾಂ, ಅಯ್ಯೋ ಈ ಅಮ್ಮನ ಕಾಯಿ ಸಿಗಾಕೊಂಡ್ರೆ ನನ್ನ ಕತೆ ಮುಗೀತು. ಏನ್ ಗೌರಿ ಇವತ್ತು ಬಂದಿದ್ಯಾ? 2 ದಿನ ಬಂದೇ ಇಲ್ಲ. ಅಯ್ಯ ಮಾರೆ, ಸ್ವಲ್ಪ ಮನೆ ಕೆಲಸ ಇತ್ತಾ ಹಂಗಾಗಿ ಬಂದಿದ್ದೆ. ಚಕ್ ಏನಿಸ್ತಿ ರೊಕ್ಕನ ಮತ್ತು ಮನ್ಯಾಗ ಕೆಲಸ ಐತಂತೆ ಬಿಟ್ಬಿಟ್ರೆ 2 ದಿನ ಕಟ್ ಮಾಡ್ಕೊಡ್ಬೇಕಣ ಅಮ್ಮರೆ. ಅದು ಹಾಂ ಮರೆ ಹಂಗೆ ಮಾಡಿ. ಗೌರಿ ಅಮ್ಮರೆ ಆರಾಮ್ರಿ? ಅಲ್ವಾ ನಾ ಆರಾಮದೀನಿ, ನೀ ಆರಾಮದಿಲ್ಲ? ನಾನು ಬಂದಿಲ್ಲ ನೋಡಿದ್ದೆ, ನಿಂಗೆ ಏನೋ ಆರಾಮಿಲ್ಲನ ಅನ್ಕೊಂಡೆ. ನಾನು ಇವ್ನ ಕೆಲಸವನ್ನು ಕಳಿಸ್ಬೇಕಂತ ಮಾಡಿದ್ದೆ ನಿಮ್ಮ ಮನೆಗೆ. ಆರಾಮದಿಯೋ ಇಲ್ಲ ಅಂಥೇಳಿ ನೀನ ಬಂದು ಚಲೋ ಮಾಡಿದೆ ಬಿಡು. ಇಲ್ಲ ನನಗೇನು ಆರಾಮೈತ್ರಿ. ನಾನು ಅಂದರೆ ಅಪ್ಪ ಇದಕ್ಕೆ ಅರ್ಬಿ ತೊಗೊಂಡ್ಬರಕ್ಕೆ ನಿಮ್ಮ ಪ್ಯಾಟಿಗೆ ಹೋಗಿದ್ದೆ ರೀ, ಬಾಗಲಕೋಟೆಗೆ ಹೋಗಿ ಅರ್ಬಿ ತೊಗೊಂಡು ಬಂದ್ವಿ. ಚಲೋ ಆಗ್ಬಿಡ ಹಂಗಾರ. ಏನು ಫುಲ್ ಜೋರನ ಹಂಗಾರ? ಏನಿಲ್ರಿ, ಅದ ದಿನ ಹಾಕೊಳಕ್ಕೆ ಅರ್ಬಿ ಬಿದ್ದಿದ್ದಿಲ್ಲ. ಇನ್ನು ಜಾತ್ರೆ ನಿಮಿಷನ ಜಾತ್ರೆಗೂ ಅರ್ಬಿ ಈಗ ತೊಗೊಂಡ್ರಾತಂತೆ ತೊಗೊಂಡ್ವಿ. ಅದಕ್ಕೆ ನಿಮ್ಮಪ್ಪ ನಿನ್ನೆ ಪಗಾರ ಇಸ್ಕೊಂಡೋಗಿ ಇರ್ಬೋದ್ರಿ ಅಂತ. ನಡಿಯವ ಭಾಳ ಕೆಲಸ ಇದೆ ನೋಡಿ. ಏನು ನಿಂತ್ಕೊಂಡಿದ್ದವ್ರಿ? ಹಾಂ ಹೇಳ್ರಿ ಅಮ್ಮ. ಮತ್ತು ನಿಮ್ಮ ಅವ್ನ ಊರು ಯಾವ್ದು ಗೊತ್ತತನ? ಗೊತ್ತಿಲ್ರಿ. ಈಗ ಹಗ್ಗ ಮತ್ತು ಇದು ಬರ್ತೈತಲ್ಲ ತೇರಿನ ಕಳಶ, ಅದು ಯಾವ ಊರಿಂದ ಬರ್ತೈತೆ ಅಂತ ತಿಳ್ಕೊಂಡು? ಯಾವ ಊರಿಂದ ಬರ್ತೈತಿ? ನಿಮ್ಮ ಅವ್ವನ ಊರಿಂದನೇ ಬರ್ತೈತಿ, ತವ್ರ ಮನೆಯಿಂದನ. ಅಯ್ಯ ಹಂಗಾರ ಪಕ್ಕದೂರ ಐತಲ್ಲ ತಿಮ್ಮಾಪುರ ಹತ್ರ ಒಂದು ಹಳ್ಳಿ ಅದನ್ರಿ? ಅದ. ಹಂಗಾರೆ ನಾವು ಒಂದಿನ ಹೋಗಿ ಬರ್ಬೇಕು. ಮುಂದಿನ ವಾರ ಹೊಂಟ ನೋಡಿವ್ರಿ. ಅದಕ್ಕೆ ಪೂಜೆ ಮಾಡ್ಕೊಂಡು ಬರಕ್ಕೆ ಹೋಗ್ತೇನೆ ನೋಡು ಅವ್ರ ಜೋಡಿ. ನಿಜವೂ ಹೊಂಟಾರ? ಹೊಂಟ ನೋಡು. ಸಾವುಕಾರನ್ ಕೇಳಿ ನಾನು ಹೋಗಿ ಬರ್ತೀನಿ ಅಂದಿಟ್ಟ. ಹೋಗು ನೀವು ಹೋಗ್ಲಿ ಅಂತನ ನಾನೇನು ಕಳ್ಸಾಕತ್ತಿದ್ದೆ. ಒಟ್ಟಿನಲ್ಲಿ ಇವ್ರ ಜಾತ್ರೆ ನಡಿಬಾರ್ದು ಅಂತ ನನ್ನ ಆಸೆ. ಜಾತ್ರೆ ನಡೀತಂದ್ರೆ ಇವ್ರಿಗೆ ಫಲ ಜಾಸ್ತಿ ಆಗುತ್ತೆ. ಅಕ್ಕ ಈ ಸಲ ಎಕ್ಸಾಮ್ ಹೆಂಗೆ ಅಕ್ಕ? ನನಗೂ ಅದೇ ಚಿಂತೆ ಐತೈತೆ. ಈ ಸಲ ಏನಾದರೂ ಫೇಲ್ ಆದರೆ ಅಪ್ಪ ಬೈದ ಬಿಡ್ತಾನೆ. ಹಂಗೇನಾಗಂಗಿಲ್ಲ. ಗೌರಿ ಅಕ್ಕ ಬರ್ತಾಳೆ, ಆಕಿನ ಕಡೆ ಎಲ್ಲ ಕೇಳಿಸ್ಕೊಂಡು. ಹೌದು. ಹಾಯ್ ಸಿಂಚು ಮಿಂಚು, ಏನು ಮಾಡ್ತಿದ್ದೀರಾ ಇಬ್ರು? ಈ ಗೌರಿ ಅಕ್ಕ ನಿಂಗೆ 100 ವರ್ಷ ಆಯಸ್ ನೋಡು. ನಾವು ಇವಾಗ ತಾನೇ ನೆನೆಸ್ಕೊಂಡ್ವಿ ನೀನ ಬಂದೆ ನೋಡು. ಏನು ಬಂದೇ ಇಲ್ಲ ನೀನು? 2 ದಿನ ಆಯಿತು. ಮತ್ತು ನಮ್ಗೆ ಹೋಮ್ವರ್ಕೇ ಹೇಳ್ಕೊಡ್ತಿಲ್ಲ. ನಂಗೆ ಮ್ಯಾಥ್ಸ್ ತುಂಬಾ ಕಷ್ಟ ಆಗ್ತಿದೆ, ನನಗೆ ಹಿಂದಿ ಕಷ್ಟ ಆಗ್ತಿದೆ. ಈ ಸಲ ಏನಾದರೂ ಫೇಲ್ ಆದರೆ ಅಪ್ಪ ಬೈದು ಬಿಡ್ತಾನೆ. ಹೌದಾ? ನಾನು ಹೇಳ್ಕೊಡ್ತೀನಿ. ಮೊನ್ನೆ ಮ್ಯಾಥ್ಸ್ ನಿಮಗೆಲ್ಲ ಅರ್ಥ ಆಯ್ತು ತಾನೆ? ನಂಗೆ ಅರ್ಥ ಆಗಿದೆ. ಹಿಂದಿನೂ ನಿನಗೆ ತಿಳಿತಿದೆ ತಾನೆ? ತಿಳಿತಿದೆ. ಅಷ್ಟು ಸಿಂಪಲ್ ಆಗಿದೆ. ನೀವು ಯಾವುದನ್ನು ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ ಏನಾದರೂ ತಿನ್ನು ಅಂತೆ. ಅಯ್ಯೋ ಬೇಜಾರಕ್ಕ ಈ ಮನೇಲಿ ಇವಾಗ. ಯಾಕೋ ಗೊತ್ತಿಲ್ಲ. ಯಾಕೆ ಏನಾಯಿತು? ಮನೇಲಿ ತುಂಗಮ್ಮ ಮತ್ತು ಗಂಗಮ್ಮ ಇಬ್ಬರು ಊಟ ಉಂತಿಲ್ಲ. ನಮ್ಗೆ ಹೆಂಗೆ ಊಟ ಹೋಗುತ್ತೆ ಹೇಳು? ಯಾಕೆ ಏನಾಯಿತು? ತುಂಗಮ್ಮ ಯಾಕೋ ಊಟ ಮಾಡಿಲ್ಲ. ಅದೇ ಯಾಕೆ ಮಾಡಿಲ್ಲ ಅಂತ. ಗಂಗಮ್ಮ ಊಟ ಮಾಡಿಲ್ಲ ಅಂತ. ಗಂಗಮ್ಮ ಯಾಕೆ ಊಟ ಮಾಡಿಲ್ಲ? ಅದೇನೋ ಗೊತ್ತಿಲ್ಲ, ಎದಕ್ಕೂ ಮಾಡಿಲ್ಲ. ಡೋರು ತೆಗಿತಿಲ್ಲ, ಬಾಗಿಲು ಹಾಕ್ಕೊಂಡು ಕುಂತು ಬಿಟ್ಟಿದ್ದಾರೆ. ಒಂಚೂರು ತೆಗಿತಾನೇ ಇಲ್ಲ. ಹೌದಾ? ಏನಾದರೂ ಜಗಳ ಆಗಿದೆ ಮನೇಲಿ? ಇಲ್ಲ, ಏನು ಜಗಳ ಇಲ್ಲ. ನಾವು ಬಂದಾಗೆಲ್ಲ ನಾರ್ಮಲೇ ಇತ್ತು. ಅಪ್ಪ ಇದಕ್ಕೆ ಹೋಗಿ ಬಂದು ಸುಮ್ಮನೆ ಮಲ್ಕೊಂಡ್ಬಿಟ್ರು ಅವರು. ಮಮ್ಮಿನೂ ಊಟ ಮಾಡಿದೆ, ಹಂಗೆ ಮಲ್ಕೊಂಡ್ಬಿಟ್ರು. ನಾವು ಅಷ್ಟೊಂದು ನಿದ್ದೆ ಬಂದಿತ್ತು. ಅಣ್ಣನೂ ಬಂದು ಮಲ್ಕೊಂಡ್ರು. ಅಣ್ಣ 3 ದಿನ ಆಯಿತು ಫ್ಯಾಕ್ಟ್ರಿ ಅಂತ ಹೇಳಿ ಅಲ್ಲೇ ಇದ್ದಾರೆ. ಹೌದಾ? ಸರಿ ನೋಡೋಣ ಬನ್ನಿ. ನೀವೇನಾದ್ರು ತಿನ್ನುವಂತೆ ಬನ್ನಿ. ಏನು ತಿಂತೀರಾ ಮಕ್ಕಳ? ಮಮ್ಮಿ ನನಗೆ ಫ್ರೆಂಚ್ ಫ್ರೈ ಕೊಡು. ಮಮ್ಮಿ ನನಗೂ ಸ್ನ್ಯಾಕ್ಸ್ ಅದೇ ಕೊಡು. ಸರಿ ರಮ್ಮ. ಸಾರಿ, ಆ ಫ್ರೆಂಚ್ ಫ್ರೈ ತಿನ್ನೋದು ತೊಗೊಂಡ್ಬರಮ್ಮ. ಸರಿ ಅಮ್ಮ. ಅಮ್ಮ ನೀ ತಿನ್ನ ಊಟ? ನೀ ತಿನ್ನಮ್ಮ. ಬೆಳಗ್ಗೆ ತಿಂದಿದ್ದೀನಿ ಬಿಡಮ್ಮ. ತಗೊಳ್ಳಿ ಇಬ್ರು. ಸಾಕು ಬಿಡಿ, ಇಬ್ಬರು ನೋಡು ಒಂದೇ. ಅಮ್ಮರೇ ನೀವು ಊಟ ಮಾಡಿ. ನೀವೇನಾದರೂ ತಿನ್ಬೇಕಲ್ವಾ? ಬೇಡ ಬಿಡು ಗೌರಿ, ಯಾಕೋ ಮನಸ್ಸಿಲ್ಲ. ನಡಿ, ಹೋಳ್ಗೆ ಮಾಡಬೇಕು, ಹೋಳ್ಗೆ ಮಾಡೋದು ನಡಿ ಇಬ್ರು. ಇವತ್ತು ಅಡುಗೆಯೊಳು ಬಂದೇ ಇಲ್ಲ ನೋಡು. ಒಪ್ಪಳೆ ಮಾಡಿ ಸಾಕಾಗಿಬಿಟ್ಟಿದೆ. ಅಲ್ಲ ಗಂಗಮ್ಮ ಅವರಿಲ್ಲ? ಅಯ್ಯೋ ಅಕ್ಕ ಅಂತೂ 3 ದಿನ ಆಯ್ತು ಕದಾ, ತೆಗಿತಾನೇ ಇಲ್ಲ, ಊಟನೂ ಮಾಡ್ತಿಲ್ಲ. ಇಲ್ಲ ಯಾಕೆ ಮಾಡ್ತಿಲ್ಲ? ನೀವೇನು ಅನ್ಕೊಳ್ಳೋದಿಲ್ಲ ಅಂತಂದರೆ ಯಾಕೆ ಅಂತ ನಂಗೆ ಹೇಳಿದರೆ ನನ್ನ ಕೈಲಾದಷ್ಟು ನಾನು ಏನಾದರೂ ಪ್ರಯತ್ನ ಮಾಡ್ತೀನಿ. ಅಯ್ಯೋ ಅದು ದೊಡ್ಡ ಕತೆ ಬಿಡಮ್ಮ, ಅದನ್ನೇನು ಹೇಳ್ಕೊಳ್ಳೋದು. ಮಕ್ಕಳ ನಿಂದಾಯ್ತಂದ್ರೆ ಹೋಗ್ರಮ್ಮ. ಹಾಂ ಮಮ್ಮಿ, ನಾವು ಅಲ್ಲೇ ರೂಮಲ್ಲಿ ತಿಂತೀವಿ. ಹಾಂ ಹೋಗಿ ಅಕ್ಕ, ಆಮೇಲೆ ಬಾರಾ ನೀನು? ಹಾಂ ಸರಿ ಬರ್ತೀನಿ ನಡಿ. ಅದು ತುಂಬಾ ಹಳೆ ಕತೆಗಳಮ್ಮ. ಆ ಕತೆನ ಹೇಳಬೇಕಂದ್ರೆ ನಿನಗೆ 1 ದಿನ ಬೇಕು. 1 ದಿನ ನನ್ನ ಜೋಡಿ ಕುತ್ಕೊಂಡು ಕೇಳು. ನಮ್ಮಿಬ್ಬರದು ಒಂಥರ ವಿಚಿತ್ರ ಮದುವೆ. ಸೊ ಮದುವೆ ಹೆಂಗಾಯ್ತು ಏನಾಯಿತು ನಮಗೇನು ಗೊತ್ತಿಲ್ಲ. ನಮ್ಮನ್ನು ಯಾರು ಫಸ್ಟ್ ಮದುವೆ ಆಗ್ಯಾರ ಅನ್ನೋದು ಗೊತ್ತಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಈಗ ಸಿಂಚು ಮಿಂಚು ಆಮೇಲೆ ಇಬ್ಬರು ದೊಡ್ಡವರು ಇದಾರಲ್ಲ, ಅವರಿಬ್ಬರು ಏನಿದಾರಲ್ಲ, ಇಬ್ಬರು ಮಕ್ಕಳು ಅಂತ ಅವ್ರು ಹೇಳಿದ್ದಾರೆ. ಇವರೇ ಮಕ್ಕಳು, ಇವ್ರ ಮಕ್ಕಳು ಅಂತ ಯಾವತ್ತೂ ಹೇಳಿಲ್ಲ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಯಾರು ದೊಡ್ಡವರು ಯಾರು ಚಿಕ್ಕವರು, ಯಾರ ಮಕ್ಕಳು ಅಂತ ತಿಳ್ಕೊಬೇಕಂತ ಗಂಗಾ ಹೋದ ವರ್ಷನೂ ಹಿಂಗೆ ಮಾಡಿದ್ಲು, ಹಾಗೂ ಏನು ಹೇಳಿಲ್ಲ. ಈ ವರ್ಷನೂ ಹಿಂಗೆ ಮಾಡ್ತಿದ್ದಾಳೆ. ಸಾವುಕಾರ ನೋಡಿದರೆ ಅದೊಂದು ಬಿಟ್ಟು ಏನು ಬೇಕಾದ ಕೇಳಿ ಮಾಡ್ತೀನಿ ಅಂತಿದ್ದಾರೆ. ನನಗೂ ತಲೆ ಚಿಟ್ಟಿರಿತಿದೆ ಅವಳು ಹಠ ಹಿಡಿಯೋದು ನೋಡಿ. ಒಮ್ಮೊಮ್ಮೆ ನನಗೂ ಅನಿಸುತ್ತೆ ಎಲ್ಲ ಬಡ ಹೇಳಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ. ಒಮ್ಮೊಮ್ಮೆ ಅನಿಸುತ್ತೆ ಹೇಳದೇ ಇರೋದೇ ಚಲೋ ಅಂತ ಒಮ್ಮೆ ಅನಿಸುತ್ತೆ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗಾದರೂ ಹೇಗೆ ಗೊತ್ತಾಗಬೇಕು ಹೇಳು? ಅವ್ರೇನಂತಾರೆ, ಹೇಳಿದರೆ 2 ಭಾಗ ಆಗುತ್ತೆ ಅನ್ನೋ ಥರ ಮಾಡ್ತಾರೆ. ಒಬ್ಬರಿಗೆ ಖುಷಿ ಆಗುತ್ತೆ, ಒಬ್ಬರಿಗೆ ನೋವು ಆಗುತ್ತೆ ಅನ್ನೋ ವೇನಲ್ಲಿ
ಹೇಳ್ತಿದ್ದಾರೆ ಅವರು. ಹೌದಾ ಅಮ್ಮ, ನೀವೇನು ಅನ್ಕೊಳ್ಳಿಲ್ಲ ಅಂತಂದ್ರೆ ನಾನು ಗಂಗಮ್ಮನ ಹತ್ರ ಮಾತಲ್ಲ. ಏನು ಯೂಸ್ ಇಲ್ಲ ಬಿಡಮ್ಮ, ಯಾಕಂದ್ರೆ ನಿನ್ನೆ ಸಾವುಕಾರರು ಸಮಾಧಾನ ಮಾಡಿದ್ರು, ನಾನು ಸಮಾಧಾನ ಮಾಡಿದೆ, ಯಾವ ಸಮಾಧಾನಕ್ಕೂ ಬರ್ತಿಲ್ಲ. ಸರಿ ಆಗಿದ್ರೆ ನನ್ಗೆ ಇವಾಗ ಟೀ ಕೊಡಿ, ನಾ ತೊಗೊಂಡೋಗಿ ಕೊಡ್ತೀನಿ. ನೋಡಮ್ಮ, ನೋಡಿ ಏನು ಮಾಡ್ತೀಯಾ, ಬಟ್ ಬೈತಾಳೆ, ಡೋರ್ ತೆಗಿತಾಳೆ ಇಲ್ಲ ನೋಡು. ಸರಿ, ನಾನು ಟೀ ಕೊಟ್ಟು ಮಾತಾಡ್ತೀನಿ, ನೋಡೋಣ ಏನಂತ. ಅಯ್ಯೋ, ನಮ್ಮೆಲ್ಲರ ಕಡೆಯಿಂದ ಆಗುತ್ತೆ, ನಿನ್ಗೆ ಆಗುತ್ತಾ? ಏನೇ ಟೀ ಕಪ್ ತಗೊಂಡು ಎಲ್ಲಿ ಹೊಂಟಿದೆ? ಗಂಗಾ ಅಮ್ಮ ರೂಮಿಗೆ ಹೊಂಟಿ. ಅವ್ರು ಉಪವಾಸ, ಅವ್ರೇನು ತಿನ್ನಲ್ಲ. ಕೊಡಿ, ನಾನು ಕುಡಿತೀನಿ. ಇಲ್ಲ, ನಿಮಗೆ ಬೇರೆ ತಂದು ಕೊಡ್ತೀನಿ, ಬೇಡ ಇವಾಗ. ಅಲ್ಲ, ನಿಮ್ಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ. ನೀವು ಬೇರೆ ಬೇರೆ ಅವ್ರು ತಿನ್ನಂಗಿಲ್ಲ, ಸುಮ್ಮನೆ ಕೊಡಿ, ಇರಲಿ, ಅವ್ರಿಗೆ ಕೊಟ್ಟು ಆಮೇಲೆ ನಿಮ್ಗೆ ಕೊಡ್ತೀನಿ. ಅಲ್ಲ ಬೇರೆಕಿ ನನಗೆ ಹೇಳೋದು ಅಂತ ಆಕಿ ಏನಾರು ಮಾಡ್ತಾಳೆ. ಈಕಿ ಕಡೆಯಿಂದ ಏನಾಗುತ್ತೆ? ಅಲ್ಲ, ತುಂಗಕ್ಕನ ಕಡೆಯಿಂದನೇ ಆಗೋದು, ಈಕಿ ಕಡೆಯಿಂದ ಏನಾಗುತ್ತೆ? ಆಗಲಿ ಬೇಡ, ನಾನು ಸ್ಕೂಲಿಗೆ ಹೋಗಿ ಬರಬೇಕು, ಫೀ ಸ್ಟ್ರಕ್ಚರ್ ಏನಿದೆ ನೋಡ್ಕೊಂಡ್ಬರ್ಬೇಕು. ಅಮ್ಮರೇ ಬಾಕ್ಲ ತೆಗೀರಿ, ನಾನು ಗೌರಿ ಬಂದೀನಿ. ನೋಡು, ನನ್ಗೆ ಯಾರ ಜೋಡಿನೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ಬಾಕ್ಲ ತೆಗಿಯಂಗಿಲ್ಲ, ಸುಮ್ಮನೆ ಹೋಗು. ಅಮ್ಮರೇ, ನಿಮಗೆ 3 ದಿನ ಊಟ ಮಾಡಲಾರ್ದೆ ತಲೆ ನೋವು ಆಗ್ತಿರ್ಬೇಕು, ನಾನು ತಲೆ ಮಸಾಜ್ ಮಾಡ್ತೀನಿ, ಬಾಕ್ಲ ತೆಗೀರಿ. ನಿಮ್ಗೆ ಹಾಡು ಹೇಳ್ತಾ ನಿಮಗೆ ನಿದ್ರೆ ಬರುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ನಲ್ವ ನಾನು. ನೋಡು, ನನಗೇನು ತಲೆನೋವು ಇಲ್ಲ, ಏನಿಲ್ಲ, ಸುಮ್ಮನೆ ನನ್ನನ್ನು ಡಿಸ್ಟರ್ಬ್ ಮಾಡಬೇಡ, ಹೋಗು. ಅವ್ನು ಹೇಳಿದ್ರೆ ಅರ್ಥ ಆಗುತ್ತಲ್ಲ, ಹೋಗು ಸುಮ್ಮನೆ. ಅಮ್ಮರೇ, ನೀವು ನಾ ಹೇಳಿ ಕೇಳಿ, ನಿಮಗೆ ಏನೇ ಟೆನ್ಷನ್ ಇದ್ರು ಏನೇ ಇದ್ರು ನಾನೊಂದು ಮಾತಾಡ್ತೀನಿ ಕೇಳಿ, 2 ನಿಮಿಷದಲ್ಲಿ ಎಲ್ಲ ಕಡಿಮೆ ಆಗುತ್ತೆ. ಬೇಡ ಅಂತ ಹೇಳ್ತಿದ್ದೀರಲ್ಲ. ಹಂಗೆ ಅನ್ಬೇಡಿ ಅಮ್ಮರೇ, ನಿಮ್ಗೊಂದು ವಿಷಯ ಆಗುತ್ತಾ? ನಾನು ಏನಾದರೂ ನಿಮ್ಮ ಹತ್ರ ಬಂದರೆ ನೀವು ಅನ್ಕೊಂಡಿದ್ದ ವಿಷಯ ಎಲ್ಲ ನಿಜ ಆಗುತ್ತೆ. ನೀವೇನೇನು ನನ್ನ ಬೇಕಂತ ಹೇಳ್ತಿದ್ರೆ ಅದೆಲ್ಲ ನಿಜ ಆಗುತ್ತೆ. ನನ್ನ ಮಾತು ಕೇಳಿ. ಬೇಡ, ಹೇಳಬೇಕಾದರೆ ಹೇಳಿಲ್ಲ. ನೋಡಿ, ಮೊನ್ನೆ ನೀವು ತಲೆನೋವು ಬಂದಾಗ ನಾನು ಹೇಗೆ ನಿಮ್ಮನ್ನು ಸಮಾಧಾನ ಮಾಡಿದೆ ನಿಮ್ಗೆ ಗೊತ್ತಲ್ವಾ? ನನ್ನ ಮಾತು ಕೇಳಿ ಅಂತ ಹೇಳ್ತಿದ್ದೀನಲ್ಲ. ಒನ್ ಟೈಮ್ ಅಷ್ಟೇ. ನಾನು ಹಿಂಗೆ ಬಂದು ಹಿಂಗೆ ಹೋಗ್ತೀನಿ, ಚಾ ಕೊಡ್ತೀನಿ, ನಿಮ್ಮ ತಲೆ ಮಸಾಜ್ ಮಾಡ್ತೀನಿ, ಹೋಗ್ಬಿಡ್ತೀನಿ ಅಷ್ಟೇ. ಚಾ ಏನು ಬೇಡ, ಬಂದು ತಲೆ ಮಸಾಜ್ ಮಾಡು. ಸರಿ ಅಮ್ಮರೇ, ಸರಿ ಅಮ್ಮರೇ, ತಲೆ ಮಸಾಜ್ ಮಾಡ್ತೀನಿ ಹೇಳಿ. ಬಾ, ಅಷ್ಟೇ. ಮಾಡಲ ಅಮ್ಮರೇ ಮಸಾಜು? ಹಾಂ, ಮಾಡು. ನೋಡಿ, ತಲೆ ಎಷ್ಟು ಸುಡ್ತಿದೆ ನಿಮ್ಮದು. ಸುಮ್ಮನೆ 3 ದಿನದಿಂದ ಊಟ ಮಾಡಲಾರ್ದೆ ತಲೆ ಅಂತಿರೇ ತಾನೆ. ನಾನು ಊಟ ಮಾಡಿಲ್ಲ ಅಂತ ಯಾರು ಹೇಳಿದ್ದು? ನೀವು ಊಟ ಮಾಡಿಲ್ಲ ಅಂತ ತುಂಗಮ್ಮ ಊಟ ಮಾಡಿಲ್ಲ. ಹೌದಾ? ತುಂಗನೂ ಊಟ ಮಾಡಿಲ್ಲ? ನಿಜ ಹೇಳ್ತಿದ್ಯಾ? ತುಂಗ ನಿಜವಾಗ್ಲೂ ಊಟ ಮಾಡಿಲ್ಲ? ಅಮ್ಮರೇ, ಸುಳ್ಳು ಹೇಳಿ, ನನಗೇನಾಗಬೇಕಾಗಿದೆ ಹೇಳಿ. ಅದು ನಿಜ ಬಿಡು. ಅಕ್ಕೆ ಯಾಕೆ ಊಟ ಮಾಡಿಲ್ಲಂತೆ? ನೀವು ಊಟ ಮಾಡ್ಲಿಕ್ಕಂದ್ರೆ ಅವ್ರು ಹೇಗೆ ಊಟ ಹೋಗುತ್ತೆ ಹೇಳಿ? ಇಬ್ಬರು ಒಡ ಹುಟ್ಟಿದ ಅಕ್ಕ ತಂಗಿಯರು. ಅಷ್ಟಿದ್ದಾಕಿ ನನಗೇನು ಬೇಕು ಅನ್ನೋದು ಗೊತ್ತಲ್ಲ ಆಕಿಗೆ. ಅವ್ರದ್ದೇನು ತಪ್ಪಿದೆ ಹೇಳಿ? ಅವ್ರದ್ದೇನು ತಪ್ಪಿದೆ ಹೇಳಿ? ತಪ್ಪಿಲ್ಲ ಅಂದರೆ ಅದನ್ನು ನನ್ನಂಗೆ ಹಠ ಹಿಡ್ಬೇಕಲ್ವಾ? ಅವ್ರಿಗೆ ಬೇಕಾಗಿಲ್ಲ, ನನಗೆ ಬೇಕಾಗಿದೆ ಅಲ್ಲ. ನಿಮ್ಗೆ ಬೇಕಾಗಿದೆ ಅಂತ ಹೇಳಿ ಎಲ್ಲರೂ ಅದೇ ತಪ್ಪು ಮಾಡ್ತಾ ಹೋದ್ರೆ? ನಾನೇನು ತಪ್ಪು ಮಾಡ್ತಿಲ್ಲ. ಇದು ತಪ್ಪು ಮಾಡೋದಕ್ಕಿಂತ ದೊಡ್ಡದು ಅಮ್ಮರೇ. ನಿಮಗೆ ಸತ್ಯ ಬೇಕಂದ್ರೆ ಅದನ್ನು ಸಂಶೋಧನೆ ಮಾಡೋದಕ್ಕೆ ಕಲೀರಿ. ಅದು ಹೇಗೆ ಬಂತು ಮೂಲನ ಕಂಡುಹಿಡಿಯೋದಕ್ಕೆ ಹೋಗ್ರಿ. ಅದು ಬಿಟ್ಟು ಬಾಡಿ ನಿಮ್ಗೆ ಏನು ಮಾಡಿದೆ, ನಮ್ಮ ದೇಹ ಏನು ಮಾಡಿದೆ, ನಮ್ಮ ದೇಹನ ಯಾಕೆ ದಂಡಿಸ್ತೀರಾ? ಇವಾಗ ನಿಮ್ಮ ಪ್ರಕಾರ ತಪ್ಪು ಮಾಡಿರೋರು ಯಾರು? ನಮ್ಮ ಯಜಮಾನ್ರು. ಮತ್ತೆ ದಂಡಿಸ್ಬೇಕಾದ್ರೆ ಯಾರಿಗೆ? ನಮ್ಮ ಯಜಮಾನ್ರನ್ನ. ಮತ್ತೆ ದಂಡಿಸ್ತಾ ಇರೋದು ಯಾರಿನ್ನ? ನಿಮ್ಮನ್ನಷ್ಟೇ ಅಲ್ಲ, ತುಂಗ, ಮಿಂಚು, ಸಿಂಚು, ಆಮೇಲೆ ನಿಮ್ಮಿಬ್ಬರು ಮಕ್ಕಳು ಎಲ್ಲರೂ ದಂಡಿಸ್ತಿದ್ದಾರೆ. ಅವರು ಯಾರು ಊಟ ಉಂಟಿಲ್ಲ, ಅದು ಗೊತ್ತಾ ನಿಮಗೆ? ನಾನೇನಾದರೂ ಹೇಳಿದ್ನ ಊಟ ಉಣ್ಬೇಡ ಅಂತ? ನೀವು ಹೇಳಲ್ಲ. ನೀವು ಉಣ್ಲಿಲ್ಲ ಅಂತಂದರೆ ಅವ್ರಿಗೆ ಹೇಗೆ ಮನಸ್ಸು ಬರುತ್ತೆ ಉಣ್ಣಕ್ಕೆ? ಮತ್ತು ನಿಜಾನೇ. ನೋಡು, ನಿಮ್ಮ ತಲೆ ಎಷ್ಟು ಬಿಸಿಯಾಗಿದೆ ಅಂದರೆ ಅಷ್ಟು ಬಿಸಿಯಾಗಿದೆ. ನೀವು ದುಃಖನ ಒಳಗೆ ಇಟ್ಕೊಂಡು ಕೋಪನ ಹೊರಗೆ ಹಾಕಿ ನೋಡಿ, ನಿಮ್ಮದೇ ತಲೆ ಕೂಡ ನೋವಾಗಿಬಿಟ್ಟಿದೆ. ನಾಳೆ ನಿಮ್ಗೆ ಏನು ತಿನ್ನೋರಾದರೆ ಯಾರು ಅನುಭವಿಸ್ತಾರೆ ಹೇಳಿ? ನೀವೇ ಅನುಭವಿಸ್ಬೇಕು. ಆದರೆ ನಾನೇನು ಬೇಕಂತ ಮಾಡ್ತಿಲ್ವಲ್ಲ. ಇವಾಗ ನಿಮಗೇನು ಬೇಕಾಗಿರೋದು? ಸತ್ಯ ಸಿಕ್ಕ ಮೇಲೆ ನೀವು ಖುಷಿಯಾಗಿರ್ತೀರಾ? ಇವಾಗ ನಾನು ಹಾಗೆ ಕೆಟ್ಟದ್ದು ಹೇಳ್ತಿದ್ದೀನಿ ಅಂತ ನೀವು ತಿಳ್ಕೊಬೇಡಿ. ಈಗ ಮಕ್ಕಳು ಯಾರು ಸತ್ತು ಆಮೇಲೆ ನೀವು ಫಸ್ಟಾ ಅವ್ರು ಫಸ್ಟಾ ಅಂತ ತಿಳ್ಕೊಬೇಕಂತೀರ. ಈಗ ಹೋಗಿ ಕೆಟ್ಟದ್ದೇ ಯೋಚನೆ ಮಾಡೋಣ, ಆಯಿತಾ? ನೀವು ಫಸ್ಟ್ ಅಲ್ಲಪ್ಪ, ತುಂಗಕ್ಕನೇ ಫಸ್ಟು. ಇವಾಗ ತುಂಗಾನೇ ಫಸ್ಟು ತಾಳಿ ಕಟ್ಟಿದ್ದು, ಅಥವಾ ತುಂಗಾನೇ ಫಸ್ಟ್ ಮದುವೆ ಆಗಿದ್ದು ಅಂತ ಅಂದ್ಕೊಂಡ್ರೆ, ಗಂಗಾ ನೀವು 2ನೇ ದಾರಕ್ಕಿರ. ಅದಕ್ಕೆ ಯಾರಿಗೆ ಹೊತ್ತು? ತುಂಗಕ್ಕೆ ಹೊತ್ತು. ಈಗ ಗಂಗಕ್ಕ ನಿಮಗೆ ಮಕ್ಕಳೇ ಆಗಿಲ್ಲ, 4 ಜನ ಮಕ್ಕಳು ತುಂಗಕ್ಕಂದೇ ಅಂತ ಗೊತ್ತಾದರೆ ಯಾರ್ದು ನಷ್ಟ? ನಿನಗೆ ನಷ್ಟ ತಾನೆ. ಈಗ ಮಕ್ಕಳಿಗೆ ವಿಷಯ ಗೊತ್ತಾತಂದರೆ ನಾಳೆ ಏನಾಗುತ್ತೆ ಸಿಚುವೇಶನು? ಯೋಚನೆ ಮಾಡಿದ್ದೀರಾ? ಹೋಗ್ಲಪ್ಪ, ಬೇಡ, ಯಾರನೇದು ಯೋಚನೆ ಮಾಡೋಣ. ಈಗ ನಿಮಗೆ ಮಕ್ಕಳು, ನೀವೇ ಫಸ್ಟು, ಎಲ್ಲ ನಿಮ್ಮದೇ. ತುಂಗಕ್ಕಗೆ ಬೇಜಾರಾಗುತ್ತೆ. ಆಗ ತುಂಗಕ್ಕಗೆ ಬೇಜಾರಾಗಿ ಮೂಲೆ ಹಿಡ್ಕೊಂಡು ಬಿಡ್ತಾಳೆ. ಆವಾಗ ನಿಮಗೆ ಚೆನ್ನಾಗಿ ಅನಿಸುತ್ತಾ? ಹೌದಲ್ಲ, ನಾನು ಇದನ್ನು ಯೋಚನೆ ಮಾಡಿಲ್ಲ. ಮೊರೆ, ನಾನು ನಿಮ್ಗಿನ ಚಿಕ್ಕವಳು. ಇದು ನೀವು ಸತ್ಯನ ತಿಳ್ಕೊಬೇಕು ಅಂದರೆ ಬುಡದಿಂದ ಹೋಗ್ಬೇಕು. ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ತಿಳ್ಕೊಬೇಕು. ಸರಿ, ಇಬ್ಬರು ಕೂಡಿ ನಾವು ಕಂಡಿಡೋಣ. ಅವ್ರು ಸಾವುಕಾರ ಹೇಳಿಕಂದ್ರೆ ಎಷ್ಟೊತ್ತು? ಮುಂಬರುವ ದಿನಗಳಲ್ಲಿ ನಾನು ನಿಮಗೆ ಏನೇ ಸಹಾಯ ಬೇಕಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವೀಗ ಊಟ ಉಣ್ರಿ, ಎಲ್ಲರೂ ಊಟ ಉಣ್ಲಿ, ಎಲ್ಲ ಮನೆ ಖುಷಿಯಾಗಿರಲಿ. ನೀವೊಬ್ರು ಊಟ ಉಣ್ಣೋದಕ್ಕೆ ನಿಮ್ಮ ದೇಹನೂ ಹಾಳಾಗಿರ್ಲಿ. ಯಾರ ಮುಖದಲ್ಲಿ ಖುಷಿ ಅನ್ನೋದೇ ಇಲ್ಲ. ಸೊ ಈ ಥರ ಮನೆ ಇದ್ರೆ ನಿಮ್ಮ ಖುಷಿನ? ಮಕ್ಕಳು ಊಟ ಮಾಡಲಿಲ್ಲ ಅಂದರೆ ಖುಷಿನ ನಿಮಗೆ? ನೀನು ಹೇಳೋದು ನಿಜಾನೇ, ಯೋಚನೆ ಮಾಡ್ತೀನಿ. ಬೇಡ, ಸಾಕು ಯೋಚನೆ ಮಾಡಿದ್ದೆ, ಬನ್ನಿ ಊಟ ಮಾಡುವಂತೆ. ಸರಿ. ಆದರೆ ಗೌರಿ, ಹೇಳಿ ಮೊರೆ, ನನ್ನ ಸತ್ಯ ಗೊತ್ತಾಗಬೇಕು ಗೌರಿ. ಹುಡ್ಕೋಣ ಅಂತ ಹೇಳಿನಲ್ಲ, ಇಬ್ಬರು ಸೇರಿ ಸತ್ಯನ ಹಿಡ್ಕೊಂಡು ನಾವೇ ಅದ್ರ ಬಗ್ಗೆನ ಇದನ್ನು ಮಾಡೋಣ. ನಮಗೂ ಟೈಮ್ ಕೊಡಿ. ಸತ್ಯ ಹುಡ್ಕೊಳ್ಳೋದಕ್ಕೆ ಎಷ್ಟೊತ್ತು ಟೈಮ್?
ಸರಿ ಹಾಗಿದ್ರೆ ಹೀಗೆ ಊಟ ಬಿಟ್ಟು ದೇಹನ ದಂಡಿಸ್ಬೇಡಿ. ಸರಿ ಬನ್ನಿ ಊಟ ಮಾಡುವಂತ. ಊಟ ಕೊಡು, ಹೊಟ್ಟೆ ಹಸಿತಿದೆ. ಅಕ್ಕ ನೀನು ಊಟಕ್ಕ ಬಾ ಕೊಡ್ತೀನಿ ಬಾ. ನೀ ತಿಂದ? ನೀನು ಬಿಟ್ಟು ನಾ ಯಾವತ್ತಾದ್ರೂ ತಿಂತೀನ? ಸರಿ ನೀನು ತಗೋ, ನನಗೂ ಕೊಡು. ಬಾಗಿದ್ರೆ ಇಬ್ರು ಕೂಡ ತಿನ್ನೋಣ. ಅಯ್ಯೋ ನಿಜವಾಗ್ಲೂ ಊಟ ಮಾಡ್ತೀಯಾ? ಕೋಪ ಹೋಯ್ತಾ? ಕೋಪ ಇದೆ, ಕೋಪ ಹೋಗಲ್ಲ. ಊಟ ಕೊಡು. ಸರಿ ಬಾ ಗೌರಿ, ನೀನು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಂಗಿಲ್ಲ. ಅಕ್ಕ ಯಾರು ಹೇಳಿದ್ರು ಕೇಳೋಳಾಗಿದ್ದು. ಚಲೋ ಆಯ್ತವ. ಅಕ್ಕ ನಿಂಗೋಸ್ಕರ ಅಂತ ರಸಗುಲ್ಲ ಮಾಡಿದ್ದೀನಿ, ನಿಂಗೆ ತುಂಬ ಇಷ್ಟ ಅಲ್ಲ? ನನಗಿಷ್ಟ ಅಂತ ಯಾವಾಗ ಮಾಡಿದ್ದೆ? ಬೆಳಗ್ಗೆನೇ ಮಾಡಿದೆ ಕೊಡ್ಬೇಕಂತ. ನೀನೇನೋ ಕೋಪ ಮಾಡ್ಕೊಂಡಿದ್ದೆ, ಬಾಕ್ಲನ್ನೇ ತೆಗಿಲಿಲ್ಲಲ್ಲ. ನಿಂಗೂ ಇಷ್ಟ ಅಲ್ಲ, ತಿನ್ನು. ಯಾವಾಗ್ಲಾಗ್ದು ನಗಿ ಅಕ್ಕ. ನಗ್ತೀನಿ, ತಿನ್ನು. ನೀನು ತಿನ್ನಿಸು ಹಾಗಾದ್ರೆ. ತಗೋ ನಗಿ ಅಕ್ಕ. ಆಯ್ತು ತಿನ್ನು. ಅಪ್ಪ ದೇವ್ರೆ, ಇವರಿಬ್ರು ಯಾವಾಗಲೂ ಹಿಂದೆ ಇಲ್ಲಪ್ಪ. ಏನಿದು ಇವರಿಬ್ರು ಕೂತ್ಕೊಂಡು ಊಟ ಮಾಡಾಯ್ತಲ್ಲ? ಅಲ್ಲ ನಾನು ಇನ್ನು ಬೆಂಕಿ ಹಚ್ಚಿದ್ದೆ, ಆಲ್ರೆಡಿ ತಣ್ಣಗಾಗೈತಲ್ಲ ಇದು. ಹಿಂಗಾದ್ರೆ ನಾನು ಬೆಳಗ್ಗೆ ಬೆಳೆಯಲ್ಲದಪ್ಪ ಇದು. ಇರಲಿ ಒಂದು ಸ್ವಲ್ಪ ದಿನ ತಣ್ಣಗರ ಆಗಲಿ ಮತ್ತು ಹಚ್ಚೋಣ. ಅಮ್ಮರೇ ಏನಾದ್ರು ಕೆಲಸ ಇದ್ರೆ ಹೇಳ್ರಿ, ಇಲ್ಲ ನಾನು ಮನೆಗೆ ಹೋಗ್ಬೇಕು, ಹೊತ್ತಾಗೈತಿ. ಗೌರಿ ಇವತ್ತೇನು ಕೆಲಸ ಬ್ಯಾಡ ಬಿಡುವ, ನಾಳೆ ಮಾಡೋಣಂತ. ಹೋಯ್ ಬಾ ನೀ ಮನೆಗೆ. ಸರಿ ಅಮ್ಮರೇ. ಗೌರಿ ಅಲ್ಲಿ ಜಾಮೂನ್ ಪ್ಯಾಕೆಟ್ ಅದಾವು, ಜಾಮೂನ್ ಮಾಡಿ ನೋಡಿ ತಗೊಂಡೋಗು. ರಸಗುಲ್ಲಾನು ಅದಾವು. ಅಮ್ಮರೇ ಬ್ಯಾಡ್ರಿ ಅಮ್ಮರೇ. ತಗೊಂಡೋಗವ್ವ, ನಮ್ಮಕ್ಕ ಊಟ ಅನ್ನೋದು ಖುಷಿಯೇ, ನೀನು ಕೊಡಾಕತ್ತೀನಿ, ತಗೊಂಡೋಗು. ಸರಿ ಅಮ್ಮರೇ. ಅಮ್ಮರೇ ಇದಷ್ಟು ತಗೊಂಡು ಹೋಗ್ಬೇಕಾ? ಅವಷ್ಟು ತಗೊಂಡೋಗು. ಸರಿ ಅಮ್ಮರೇ. ಅಕ್ಕ ಯಾಕಕ್ಕ ಅಷ್ಟೊಂದು ಕೋಪ ಮಾಡ್ಕೊತೀಯ? ನಿಂಗೆ ಗೊತ್ತಲ್ಲ ನಾನು ಮೊದಲಿನಿಂದ ಹಿಂಗೆ ಅಂತ. ನೀನು ಹಿಂಗೆ ಕೋಪ ಮಾಡ್ಕೊಂಡು ಗೌಡ್ರ ಸತೆಗೆ ಊಟ ಮಾಡಿಲ್ಲ ಗೊತ್ತಾ? ನಾನೇನು ಮಾಡಲಿ? ನಾನು ಇರಲಿ ಹೋಗ್ಲಿ ಬಿಡು. ಈಗ ಗೌಡ್ರು ಬರ್ತಾರಲ್ಲ, ಚೆನ್ನಾಗಿ ಮಾತಾಡು. ಸರಿ ಇಂದಿರು, ಫೋನ್ ಆದ್ರೂ ಮಾಡ್ತೀನಿ. ಹಲೋ. ಹಲೋ ಹೇಳು. ಊಟ ಮಾಡಿದ್ರಿ? ಮಾಡಿದೆ. ಇಲ್ಲ ಊಟ ಮಾಡಿಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಊಟ ಮಾಡ್ರಿ. ಗಂಗಾ ಮಾಡಿದ್ಲು ಊಟ? ಮಾಡಕತ್ತಾಳ್ರಿ. ಏನು ನಿಜ ಹೇಳ್ತೀಯ? ಹೌದ್ರಿ, ನಿಜ ಹೇಳಾಕತ್ತೀನಿ. ಕೊಡ್ತೀನಿ ನೋಡಕ್ಕೆ ಮಾತಾಡ್ರಿ. ಹಲೋ ರೀ. ಊಟ ಮಾಡ್ತಿದ್ದೆ ತಾನೇ? ರೀ ಊಟ ಮಾಡಾಕತ್ತೀನಿ, ನೀವು ಮಾಡ್ರಿ. ಸರಿ ಹಾಗಾದ್ರೆ ಲಘು ಬರ್ತೀನಿ ತಗೋ ಮನೆಗೆ. ಸರಿ ರೀ, ಲಘು ಬರ್ರಿ. ನೋಡು ಇವಾಗ ಸಾವುಕಾರ ಎಷ್ಟು ಖುಷಿ ಆದ್ರಿಲ್ಲ. ಅವ್ರು ಖುಷಿಯಾಗಿದೆ, ನಾವು ಖುಷಿಯಾಗಿರಲ್ಲನ? ನಮ್ಗೇನು ಕಡಿಮೆ ಮಾಡ್ಯಾರ ಹೇಳು? ಯಾವ ಪರಿಸ್ಥಿತಿಯಿಂದ ಯಾವ ಪರಿಸ್ಥಿತಿಗೆ ಬೆಳ್ಕೊಂತ ಬಂದಿ ನಾವು? ಅದನ್ನು ನೀನು ಅರ್ಥ ಮಾಡ್ಕೋಕ್ಕಾಗಲ್ಲ ಅಕ್ಕ. ಅವ್ರ ಮನೆ ನೆನಪು ಬಾರದೇ ಇರೋ ಥರ ನೋಡ್ಕೊಂಡಾರ ನಮ್ಮಿಬ್ಬರು. ನೀ ಹೇಳೋದು ಕರೆನೇ ಐತಿ ಬಿಡು, ಇನ್ನೊಮ್ಮೆ ಮಾಡ್ಕೊಳಂಗಿಲ್ಲ ಹಿಂಗೆ. ಸರಿ ಹಾಗಾದ್ರೆ ನಾನು ಬಟ್ಟೆ ಮೇಲೆ ಒಣಗಿದ್ದೀನಿ, ಮಳೆ ಬರೋಂಗಾಗೈತಿ, ತೊಗೊಂಡು ಬರ್ತೀನಿ. ಹೋಗಿ ನಾನು ಬರಲ್ಲ? ಬೇಡ, ಮೊದಲೇ ಊಟ ಅದು ಮಾಡಿರಂಗಿಲ್ಲ ನೀನು. ಇಲ್ಲೇ ತೊಗೊಂಡು ಬರ್ತೀನಿ. ಅಲ್ಲ ಗಂಗಕ್ಕ, ಏನು ನೀನು ಊಟ ಮಾಡಿದ್ದೀನಿ? ಹಂಗಾನ ಯಾಕೋ ಮಾಡ್ಬೇಕನ್ನಿಸ್ತು. ಏನು ಆಕಿ ಗೌರಿ ರೂಮಿಗೆ ಬಂದು ಹೋದ್ಮೇಲೆ ಬದಲಾಗಿ ಬಿಟ್ಟಿಲ್ಲ? ಏನಿಲ್ಲ, ಆದರೂ ಸಣ್ಣ ಹುಡುಗಿ ಎಷ್ಟು ಬುದ್ಧಿ ಐತಿ ನೋಡಕ್ಕೆ. ನನ್ನ ಕಡೆ ಸಣ್ಣ ಹುಡುಗಿ ಬುದ್ಧಿ ಐತಿ. ಏನು ಹೇಳ್ಬೇಕಿ, ಏನು ತಿಳಕ್ಕೆ ತುಂಬಿರ್ಬೇಕು? ಅಲ್ಲ ಚೋಟ್ ಮೆಣಸಿನ್ಕಾಯಿ ಆದರೂ ಭಾರಿ ಅದ ನೋಡಕ್ಕೆ. ಒಂದು ಚಹಾ ಕೊಟ್ಟು ಮಾಡಿಬಿಟ್ಟಿಲ್ಲ ನಮ್ಮ ಗಂಗವನ್ನ. 3 ದಿನ ತಲೆ ತುಂಬಿದು ಅರ್ಧ ತಾಸನಿಗೆ ಇಳಿಸಿದ್ದು ನೋಡಕ್ಕೆ. ಇನ್ನೊಮ್ಮೆ ಹುಷಾರಾಗಿರ್ಬೇಕು ನಾನಿದ್ರೆ.